ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ಮಾಡ್ರಿ, ಇದನ್ನು ಚೆಂದಾಗಿ ತಿಳ್ಕೊಂಡು ಮಾಡಬೇಕು. ಇಲ್ಲಿ ಏನದ ನೋಡ್ರಿ, 5,500 ರೂಪಾಯಿ ರೇಡಿಯೋವನ್ನು ಕೊಂಡನು. ಅದಕ್ಕೆ ರಿಪೇರಿಗಾಗಿ 500 ರೂಪಾಯಿ ಖರ್ಚು ಮಾಡಿ 12% ಹಾನಿಗೆ ಮಾರಿದನು. ಆ ರೇಡಿಯೋದ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ವಿಷಯ ಅತಿ ಇಂಪಾರ್ಟೆಂಟ್. ಇದರ ಬಡ್ಡಿ ಎಷ್ಟು ಬರ್ತದೆ? 720 ಬರ್ತದೆ. 6,720 ಕಳೆದ್ರಿ ಅಂತಂದ್ರೆ 5,280 ರೂಪಾಯಿ ಮಾರಾಟದ ಬೆಲೆ ಬರ್ತದೆ. ಇದನ್ನು ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಹಿಂಗೆ ಉತ್ತರ ಕಂಡು ಹಿಡಿದು ಹೆಂಗೆ ಅನ್ನೋದು ನಾ ಟೆಲಿಗ್ರಾಮ್ ಕ್ಲಾಸ್ನಾಗ ಕೊಟ್ಟೇನಿ. ಅದನ್ನು ನೋಡಕ್ಕಂತಾರೆ ಈಗ ನಾ ರೀತಿ ಪ್ರಕಾರ ಗಣಿತ ಬಿಡಿಸ್ತಾನೋ, ನಾ ಹೇಳಿದಷ್ಟು ಉತ್ತರ ಬಂದದಿಲ್ಲ ನೋಡೋಣ. ನಾನು ಉತ್ತರ ಹೇಳಿನೋ ನೋಡ್ರಿ ಹೆಂಗೆ ಬರ್ತದೆ. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? 5,500. ರಿಪೇರಿ ಖರ್ಚು ಬರೋಬ್ಬರಿ, ಅದನ್ನು ಇದರಾಗಿ ಬರೀರಿ. ಖರ್ಚು ಬರೋಬ್ಬರಿ 500 ರೂಪಾಯಿ. ಇಲ್ಲಿ ನೀವು ಕೊಂಡ ಬೆಲೆ ಖರ್ಚು ಕೊಟ್ಟಾಗ ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ಒಟ್ಟು ಕೊಂಡ ಬೆಲೆ ಅಂದ್ರೆ ಖರ್ಚು, ಅದು ಕೊಟ್ಟು ಕೊಂಡ ಬೆಲೆ ಅದಕ್ಕಂತ ಅನ್ನೋದು ಹೇಳ್ತಾನ. ಕೊಂಡ ಬೆಲೆ ಪ್ಲಸ್ ಖರ್ಚು, ಇದು ಕೊಂಡ ಬೆಲೆದಾಗ ಬರ್ತದೆ. ಖರ್ಚು ಯಾವಲ್ಲ ಕೊಂಡ ಬೆಲೆದಾಗ ಇರ್ತದೆ, ನೆನ್ಪಿಟ್ಕೋರಿ. 5,500 ಪ್ಲಸ್ 500 ಬರೋಬ್ಬರಿ 6,000 ರೂಪಾಯಿ ಬಂತು ಕೊಂಡ ಬೆಲೆ. ಈಗ ಲಾಭ ಹಾನಿ ಬರೋದು 6,000 ಮೇಲೆ. ಆಮೇಲೆ ಏನದ? ಹಾನಿ ಬರೋಬ್ಬರಿ ಎಷ್ಟದ? 12% ಹಾನಿ. ಆಮೇಲೆ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? ಈಗ ಬರ್ತದ. ಈಗ ನೀವು ಡೈರೆಕ್ಟಾಗಿ ಈ 12 ಅನ್ನೋದಲ್ಲ, ನೀವು ಹಾನಿ ಒಟ್ಟು ತಕ್ಕೊಂಡು ಕೊಂಡ ಬೆಲೆದೊಳಗೆ ನೀವು ಹಾನಿ ಕಳೆದರೆ ಅಂದ್ರೆ ಏನು ಬರ್ತದೆ? ಮಾರಾಟದ ಬೆಲೆ ಬರ್ತದೆ. ನೋಡಿ, 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 12 ಹಾನಿ. 6,000 ರೂಪಾಯಿ ಕೊಂಡ ಬೆಲೆಗೆ ಬರೋಬ್ಬರಿ ಎಷ್ಟು? 6,000 ಕೊಂಡ ಬೆಲೆಗೆ ಬರೋಬ್ಬರಿ ಎಷ್ಟು? 6,000 ಗುಂಡ್ಲೆ 12 ಸರ್ವಸ್ ಬಾಗ್ಲೆ 100. ಇವೆರಡು ಪೂಜೋದು 12 72 720 ರೂಪಾಯಿ ಏನಾಯ್ತು? ಹಾನಿ ಆಯ್ತು. ಹಾನಿ ಬರೋಬ್ಬರಿ 720. ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಹಾನಿ. ಕೊಂಡ ಬೆಲೆ 6,000 ಮೈನಸ್ 720 ಬರೋಬ್ಬರಿ 80. ಕೆಲ ಬಂತು 1, 10 8 2, 5,280. ಆನ್ಸರ್ ಈಸ್ ಈಕ್ವಲ್ ಟು 5,280 ರೂಪಾಯಿ. ಬರೋಬ್ಬರಿ 5,280 ರೂಪಾಯಿ. ನೋಡಿ, ಸರಿಯಾಗಿ ತಿಳ್ಕೊಬೇಕು. ಉತ್ತರ ಸಂಖ್ಯೆ ಎ ನಿಮಗೆ ಅಡ್ವಾನ್ಸ್ ಹೇಳಿದ್ದ. ಈಗ ನಾವು ರೀತಿ ಪ್ರಕಾರ ಮೊದಲು ಗಣಿತ ಕಲಿಸ್ತೀವಿ, ಆಮೇಲೆ ನಾ ಹೇಳತ್ತದ ಏನು ಹೇಳಿದ್ ನಾನು 5,280 ಬರ್ತದೆ. ಇದ್ರದ್ದು
ಅಂತ ಹೇಳಿದೆ. ಇದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ OMRದಾಗ ಅದು ಹೆಂಗೆ ತುಂಬುದು ಅನ್ನೋದು ಟ್ರಿಕ್ಸ್ಗಳು ಒಂದಿಷ್ಟು ಕನಿಷ್ಠ ಏನೋ ಒಂದು 200-300 ಗಣಿತಗಳನ್ನು ನಾವು ಇಂಥವು ಕಚ್ಚಾ ಹಾಕಿ ಕಿಸಿಂದ, ಯಾಕಂದ್ರೆ ನೀವು ಇದರಾಗ ಎಕ್ಸ್ಪರ್ಟ್ ಆಗಿರ್ತೀರಿ, ಅವು ಟ್ರಿಕ್ಸ್ಗಳು ನಾವು ಹೇಳೋದು ನಿಮಗೆ ತಿಳಿತವೆ. ಈಗ ನಾ ಹೇಳಿದರೆ ತಿಳಿಯೋದಿಲ್ಲ, ಅಷ್ಟಕ್ಕಷ್ಟೇ ತಿಳಿತದೆ. ಯಾವುದೇ ಒಂದು ನೀವು ಕೊಂಡ ಬೆಲೆ ತೆಗಿಬೇಕಾದ್ರೆ 5,500 ಆಯ್ತು. ಖರ್ಚು ಏನು ಮಾಡಬೇಕು, ಈ ಕೊಂಡ ಬೆಲೆದಾಗ ಕೂಡಿಸಿದ್ರೆ ಒಟ್ಟು ಕೊಂಡ ಬೆಲೆ ಬರ್ತದೆ. ಲಾಭ ಇರಲಿ ಹಾನಿ ಇರಲಿ, ರಿಪೇರಿ ಖರ್ಚು, ಆಮೇಲೆ ಸಾಗಿಸುವ ಖರ್ಚು, ಇತರೆ ಖರ್ಚುಗಳನ್ನು ಕೊಂಡ ಬೆಲೆದಾಗ ಕೂಡಿಸ್ಕೋಬೇಕು. ನೀವು ಇದೊಂದು ನೆನಪಿಟ್ಕೋರಿ. ಒಟ್ಟು ಕೊಂಡ ಬೆಲೆ ಬರೋಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು 5,500 ಪ್ಲಸ್ 500 6,000 ಆಯ್ತು. ಹಾನಿ ಬರೋಬರಿ -12%. ಮಾರಾಟದ ಬೆಲೆ ಬರೋಬರಿ ಎಷ್ಟು? 100 ಕೊಂಡ ಬೆಲೆಗೆ 12 ಹಾನಿ, 6,000ಕ್ಕೆ 720 ರೂಪಾಯಿ ಹಾನಿ. ಮಾರಾಟದ ಬೆಲೆ ಈಜುಕೊಳ್ಟು ಕೊಂಡ ಬೆಲೆ ಮೈನಸ್ ಹಾನಿ. 6,720 ಕಳೆದ್ರೆ 5,280 ರೂಪಾಯಿ ಬಂತು. ಈಗ ನಿಮಗೆ ಇಂಥ ಗಣಿತಗಳನ್ನು ನೀವು ರಿಪೀಟ್ ನೋಡಿಬಿಟ್ರೆ ತಿಳಿದು ಬಿಡುತ್ತದೆ. ನಾವು 10-15 ಗಣಿತಗಟ್ಟಲೆ ಬಿಡಿಸೋದು ಬೇಡ. ಇಂಥ ಮಾದರಿನೇ ಹಾಕಿ ಹುಡುಗರು ನೀವು ಸ್ವಂತ ಆದರೂ ಮಾಡ್ಬೋದು. ಆಮೇಲೆ ಸರ್ ಇರ್ತಾರೆ, ತಿಳಿಸ್ತಿರ್ತಾರೆ, ಅವರು ಲಕ್ಷ್ಯ ಕೊಟ್ಟು ನೋಡ್ತಾರೆ, ನಿಮ್ಗೆ ಹೇಳ್ತಾರೆ ಮಾದರಿಗಳನ್ನು ಮಾಡಿ.